ನನ್ನ ಡ್ರೀಮ್ ಇದು ಒಂಥರ. ಯಾಕೆಂದರೆ ಅವಳ 4 ವರ್ಷಕ್ಕೆ ಬಂದಲ್ಲ, ಆ ಏಜಲ್ಲಿ ನಾನು ಹಳ್ಳೀಲಿ ಇತ್ಕೊಂಡು ಅಂಗನವಾಡಿಗಳಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ಗೆ ಹೋಗಿ ಆ್ಯಕ್ಟ್ ಮಾಡ್ತಿದ್ದೆ. ಸ್ಟೇಜ್ ಮೇಲೆ ನಾಟಕ ಮಾಡೋದು, ಹಾಡೋದು, ಅದು ನನ್ನ ಲೈಕ್ ಹೆಂಗೆ ಅಂದರೆ ನಾನು ಬೇರೆ ಅಲ್ಲ, ಈ ಕಲೆಗಳು ಬೇರೆ ಅಲ್ಲ ಅನ್ನೋ ಥರ ನನಗೆ ಅಷ್ಟು ನಾನು ಅದನ್ನು ಬದುಕ್ತಿದ್ದೆ. ಸೊ ಒಬ್ಬ ಕಲಾವಿದಂಗೆ ಅವಕಾಶ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸಮ್ಹೌ ನನಗೆ ರೈಟ್ ಆಪರ್ಚುನಿಟೀಸ್ ರೈಟ್ ಟೈಮ್ಗೆ ಸಿಕ್ಕಾಗ ನಾನು ತೊಗೊಳಕ್ಕಾಗಿಲ್ಲ, ನನಗೆ ಬೇಕಾದಾಗ ಸಿಕ್ಕಿಲ್ಲ, ಹಂಗಿರ್ಬೋದು. ನನಗೆ ಮಗು ಅಂತ ಆದಾಗ ಡೆಫಿನೆಟಾಗಿ ನಮ್ಮ ತಂದೆ ತಾಯಿ ಅವ್ರಿಗಿದ್ದ ಲಿಮಿಟೇಷನ್ಸಲ್ಲೇ ನನಗೆಷ್ಟು ಸಪೋರ್ಟ್ ಮಾಡಿ ಬೆಳೆಸಿದ್ದಾರೆ. ಇವತ್ತು ನಾ ಇಲ್ಲೆಲ್ಲೋ ಇದ್ದೀವಿ, ಇಲ್ಲ ಅವಕಾಶಗಳಿದೆ, ಅದನ್ನು ಕೊಡಿಸೋ ಅಂಥ ಸ್ವಲ್ಪ ಶಕ್ತಿನ ದೇವ್ರು ನನಗೆ ಕೊಟ್ಟಿದ್ದಾನೆ ಅಂದಾಗ ನನ್ನ ಮಗುನ ನಾನು ಹೆಂಗೆ ಬೆಳೆಸ್ಬೇಕು ಅನ್ನೋದೊಂದಿರುತ್ತೆ. ತುಂಬ ಪ್ಯಾಷನೇಟಾಗಿ ಅವಳನ್ನು ಬೆಳೆಸ್ತಿದ್ದೆ. ಅವಳು ಪ್ರೆಗ್ನೆನ್ಸಿನಲ್ಲಿ ಬ್ರೇಕ್ ತೊಗೊಂಡೆ ಕಂಪ್ಲೀಟ್. ಅವಳಿಗೇನೆ ಹುಟ್ಟಿದಾಗಿಂದಲೂ ಅದು ಕಣ್ಬಿಟ್ಟು ನೋಡ್ದಾಗಿಂದಲೂ ಅಂಗೈಲಿ ಇಟ್ಕೊಂಡು ಮಾತಾಡೋದು, ಅವಳಿಗೆ ಹಾಡೋದು, ಗೊತ್ತಿಲ್ಲದೆ ನನ್ನಲ್ಲೇನಿತ್ತು ಅದು ಅವಳ ಜೊತೆನೇ ಆಗ್ತಾ ಬರ್ತಿತ್ತು. ಲೈಕ್ ಹೆಂಗೆ ಅಂದರೆ ಏನೋ ಒಂದು ಮಾಡಿಸ್ತೀನಿ, ಅವಳು ಆರ್ಟಿಸ್ಟ್ ಆಗ್ತಾಳೆ, ಅಥವಾ ಏನೋ ಒಂದು ಅದು ಚಾನಲ್ಗೆ ಹೋಗ್ತಾಳೆ ಇನ್ನೊಂದಲ್ಲ, ಬಟ್ ಅದೇ ಫೀಲ್ಡಲ್ಲಿ ಇರ್ತಾಳೆ ಅನ್ನೋದು ಎಷ್ಟು ಹೋಪ್ಸ್ ಇತ್ತಂದರೆ, ಅವಳಿಗೆ 11 ತಿಂಗಳಲ್ಲಿ ಕಿವಿಗೆ ಚುಚ್ಚಿಸ್ತೀವಲ್ಲ ಹೆಣ್ಮಕ್ಳಿಗೆ, ಈ ಲೋಲಾಕ್ ಚುಚ್ಚಿಸ್ತಾರಲ್ಲ, ನಾನು ಪ್ಲೈನ್ ಒಂದು ರಿಂಗ್ ಹಾಕಿದ್ದೆ. ಹೆಣ್ಮಗುಗೆ ಪ್ಲೈನ್ ಹಾಕಿದ್ಯಾ, ಜುಮ್ಕಿ ಥರ ಬೇಕಲ್ವಾ ಅಂತ. ಇಲ್ಲ, ನಾನು ಗಂಡು ರೋಲ್ ಹಾಕಿದ್ರೆ, ಅವಳಿಗೆ ಗಂಡು ಮಗುದು ಡ್ರೆಸ್ ಹಾಕಿದ್ರೆ ಮ್ಯಾಚ್ ಆಗಂಗಿರ್ಬೇಕು, ಹೆಣ್ಮಗುದು ಹಾಕಿದ್ರೆ ಅದ್ರೊಳಗಡೆ ಹಿಂಗೆ ಜುಮ್ಕಿ ಹಿಂಗೆ ಹಾಕಿದ್ರೆ, ಸೊ ಇಯರಿಂಗ್ಸು ಹಾಕ್ಬೋದು. ಇದು ನನಗೆ 11 ತಿಂಗಳಂದರೆ ನಾನು ಮುಂಚೆನೇ ನನ್ನ ಮೈಂಡಲ್ಲಿ ಫಿಕ್ಸ್, ನಾನು ಇದೆಲ್ಲ ಮಾಡಿಸ್ತೀನಿ, ಅದಕ್ಕೆಲ್ಲ ವೇಷನೂ ಹಾಕ್ತೀನಿ, ನಾನು ಏನು ಬೇಕೆಲ್ಲ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿತ್ತು. ಸೊ ಅದೆಲ್ಲ ಮಾಡ್ತಿದ್ದೆ. 2 ವರ್ಷದಲ್ಲಿ ಎಲ್ಲ ಫ್ರೀಡಮ್ ಫೈಟರ್ಸ್ ಡ್ರೆಸ್ಸು ಹಾಕಿದ್ದೀನಿ ಅವಳಿಗೆ. ಅದು ತುಂಬ ಜನ ಇಷ್ಟಪಡೋರು. ಎವ್ರಿ ಇವೆಂಟಲ್ಲಿ ಹಬ್ಬ ಇನ್ನೊಂದಿದ್ರೆ, ಇವತ್ತು ಯಾಕೆ ಮಹಿತಂಗೆ ಡ್ರೆಸ್ ಹಾಕಿಲ್ಲ, ಒಂದು ಇವೆಂಟ್ ಮಿಸ್ ಮಾಡಿದ್ರೆ ಮೆಸೇಜ್ ಬರೋದು ನನಗೆ. ಸೊ ಫೇಸ್ಬುಕ್ಕಲ್ಲಿ ಆ್ಯಕ್ಟಿವ್ ಇದೆ ಅವಾಗ. ಸೊ ಹಂಗೆ ಜನ ಕನೆಕ್ಟ್ ಆಗ್ತಿದ್ರು. ಸಂಹೋ ಅದನ್ನೆಲ್ಲ ಗುರ್ತಿಸಿ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಮಗುಗೆ ಅವಕಾಶ ಸಿಗುತ್ತೆ ಅನ್ನೋ ಹೋಪ್ಸ್ ಇತ್ತು ನನಗೆ. ಬಟ್ ನನ್ನಮ್ಮ ಸೂಪರ್ ಸ್ಟಾರ್ ಅಂತ ಒಂದು ರಿಯಾಲಿಟಿ ಶೋ ಫಸ್ಟ್ ಟೈಮ್ ಬರುತ್ತೆ, ಇವಳ ಜೊತೆಗೆ ನನಗೂ ಒಂದು ಸ್ಟೇಜ್ ಮಗು ಯಾಕೆ ನೀವು ಬನ್ನಿ ಅಂತ. ಹೌದು, ನನಗೂ ಒಂದು ಸ್ಟೇಜ್ ಸಿಗುತ್ತೆ. ಅವಳ ಜೊತೆ ನಾನು ಹಾಡ್ತೀನಿ, ನಾನು ಕುಣಿತೀನಿ, ನಾನು ಅಭಿನಯಿಸ್ತೀನಿ, ಆಟ ಆಡ್ತೀನಿ. ಅಂದರೆ ಗೊತ್ತಿಲ್ಲ, ಅವಳು ಬರುವಾಗ ಸುಮ್ಮನೆ ಬರಲಿಲ್ಲ, ಅವಳ ಜೊತೆಗೆ ನನ್ನೆಲ್ಲ ಕನಸುಗಳನ್ನು ಅವಳು. ಸೊ ಅದು ತುಂಬ ಸ್ಪೆಷಲ್ ಇತ್ತು ನನಗೆ. ನಾನು ಬದುಕ್ತೆ ಆ್ಯಕ್ಚುಲಿ. ನನಗೆ ಅಂದರೆ ಎಷ್ಟೋ ವರ್ಷದ ನನ್ನ ಕನಸು ಒಂದು ವೇದಿಕೆ ಸಿಕ್ಕಿದ್ದು, ಅದು ಮಗಳ ಜೊತೆ ವೇದಿಕೆ ಹಚ್ಚಿದ್ದು, ಅದೊಂಥರ ಡ್ರೀಮ್ ಥರ ಇತ್ತು ನನಗೆ. ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಅವಳೆಲ್ಲೂ ಹಿಂದೆ ತಿರುಗಿ ನೋಡಲೇ ಇಲ್ಲ. ಖುಷಿ ಏನಂದರೆ, ಒಂದೇ ಒಂದು ಸಣ್ಣ ಅವಕಾಶಕ್ಕೂ ನಾವಾಗೆ ಯಾರನ್ನೂ ನನ್ನ ಮಗಳಿಗೆ ಒಂದು ಚಾನ್ಸ್ ಕೊಡಿ ಅಂತ ನಾನು ಕೇಳಿಲ್ಲ. ನನ್ನ ಖುಷಿಗೆ ನಾವು ವಿಡಿಯೋ ಮಾಡ್ತಿದ್ವಿ, ಏನೇನೋ ಪ್ರಯತ್ನ ಮಾಡ್ತಿದ್ದೆ ಅವಳ ಜೊತೆ. ಅದನ್ನು ನಾನು ಸೋಷಿಯಲ್ ಮೀಡಿಯಾಗೆ ಹಾಕತ್ತಿದ್ದೆ. ಅದನ್ನು ಗುರುತಿಸಿ ಯಾರ್ಯಾರೋ ರೆಫರ್ ಮಾಡಿ ನನಗೆ ಚಾನಲಿಂದ ಕಾಲ್ ಬಂದು ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಆಯಿತು. ಅದಾದಮೇಲೂ ಅವಳು ನಾನು ಇಲ್ಲಿದ್ದೀವಿ ಅಂದರೆ ಅದು ನನಗೆ ಗೊತ್ತಿರೋದೇನೋ ಸಣ್ಣದು ಕಲೆಯನ್ನು ನಾನು ಅವಳಿಗೆ ತುಂಬಿದ್ದೀನಿ. ಅದನ್ನು ಅವಳು ತುಂಬ ಪ್ರೀತಿಯಿಂದ ಕಲಿತು ಅಡಾಪ್ಟ್ ಮಾಡಿಕೊಂಡು ಅದನ್ನು ತುಂಬ ಶ್ರದ್ಧೆಯಿಂದ ಮಾಡಿದ್ಲು. ಹಾಗಾಗಿ ಪ್ರತಿಯೊಂದು ಶೋ ಇನ್ನೊಂದು ಅವಕಾಶನ ಹುಟ್ಟು ಹಾಕ್ತು. ಅದನ್ನು ಅವಳು ತುಂಬ ಡೆಡಿಕೇಟೆಡ್ ಆಗಿ ಮಾಡಿದ್ಲು. ಅವಳು ಏಜಿಗೆ ಮೀರಿ ಶ್ರಮ ಹಾಕಿದ್ಲು. ಅದರಿಂದ ಒಂದಾದ್ಮೇಲೆ ಒಂದು ಅಪರ್ಚುನಿಟಿ ಸಿಗ್ತಾ ಹೋಯಿತು. 4 ವರ್ಷ ಇದ್ದಾಗ ಅವಳು ನನ್ನ ಸ್ವಲ್ಪ ಯಂಗೆಸ್ಟ್ ಕಂಟೆಸ್ಟೆಂಟ್ ಸ್ಟೇಜ್ ಹತ್ತಿದ್ದು. ಈಗ 4 ವರ್ಷ 8 ವರ್ಷದಲ್ಲಿದ್ದಾಳೆ. ಸೊ 2 ರಿಯಾಲಿಟಿ ಶೋ ಮಾಡಿದ್ಲು, 2 ಸೀರಿಯಲ್ ಮಾಡಿದ್ಲು, ಮೂವಿ ಶಿವಣ್ಣನ ಜೊತೆ ಮೂವಿ ಎಲ್ಲ ಮಾಡಿದ್ಲು. ಆ್ಯಂಡ್ ಸೋಷಿಯಲ್ ಮೀಡಿಯಾಲಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದಾಳೆ. ತುಂಬ ಪ್ರೀತಿಯಿಂದ ಅವಳ ಬಗ್ಗೆ ಜನ ಮಾತಾಡ್ತಾರೆ. ಸೊ ಇದಕ್ಕಿಂತ ಇನ್ನೇನು ಬೇಕು. ಸೊ ಐ ಆಮ್ ಹ್ಯಾಪಿ. ನನ್ನಮ್ಮ ಸೂಪರ್ ಸ್ಟಾರ್ ತುಂಬ ಪ್ರಿಷಿಯಸ್. ಆ್ಯಂಡ್ ಕಲರ್ಸ್ ಕನ್ನಡ ಆ ಅಪರ್ಚುನಿಟಿ, ಆ ನೆನಪುಗಳು, ಅದು ಲೈಫ್ ಟೈಮಿಗೆ ನನಗೆ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಂದ ಜರ್ನಿ ಎಷ್ಟು ಪಾಸಿಟಿವ್ ಆಗಿ ಶುರುವಾಗುತ್ತೆ ಅನ್ನೋದ್ರ ಮೇಲೆ ಜರ್ನಿ ಹೆಂಗೋಗುತ್ತೆ ಅನ್ನೋದು ಗೊತ್ತಾಗುತ್ತಲ್ಲ, ಅದು ಅಷ್ಟೇ ನಿಜ. ತುಂಬ ಚೆನ್ನಾಗಿ ಜರ್ನಿ ಶುರುವಾಯಿತು. ಒಂದು ಭಯದಲ್ಲಿ ಫಸ್ಟ್ ನಾನೇ ಎಲಿಮಿನೇಟ್ ಆಗೋದು ಅಂದ್ಕೊಂಡು ಕಾಲಿಟ್ಟಿದ್ದು, ಹಂಗೆ ಇದ್ದಿದ್ದು. ಇಲ್ಲ ಸೆಮಿಫಿನಾಲೆ ಹೊರಗೆ ಹೋದ್ವಿ. ಬಟ್ ಫಸ್ಟ್ ಎಲಿಮಿನೇಷನ್ ಅನ್ನೋದು ಭಯ ಇತ್ತು. ಬಿಕಾಸ್ ನಮಗೆ ಯಾವ ಬ್ಯಾಕ್ ಗ್ರೌಂಡ್ ಇಲ್ಲ, ಇನ್ನೊಂದಿಲ್ಲ. ಐ ಡೋಂಟ್ ನೋ. ಅವಳು ಟೂ ಯಂಗ್ ಆ್ಯಂಡ್ ಶಿ ಈಸ್ ವೆರಿ ಶೈ. ಆವಾಗ ಮಾತಾಡೋದು ಅವಳಿಗೆ ಓಪನ್ ಅಪ್ ಆಗೋಕ್ಕೆ ಟೈಮ್ ತಗೋತಿದ್ಲು, ಹೆಂಗಾಗುತ್ತೋ ಏನು ಅಂತ. ಬಟ್ ತುಂಬ ಚೆನ್ನಾಗಿ ಅದು ಎಫರ್ಟ್ ಹಾಕ್ತು. ಸಮ್ಹೌ ನಮ್ಮ ಎಫರ್ಟ್ಗೆ ದೇವ್ರ ಅವಕಾಶ ಕೊಡ್ತಾ ಹೋದ. ಗುರ್ತಿಸೋ ಮನಸ್ಸುಗಳು ನಮ್ಮ ಸುತ್ತ ಇದ್ದಿದ್ದರಿಂದ ಇಲ್ಲಿವರೆಗೂ ಅವಳು ಬಂದು ನಿಂತಿದ್ದಾಳೆ. ಸೊ ಅದಕ್ಕೆಲ್ಲ ನನ್ನಮ್ಮ ಸೂಪರ್ ಸ್ಟಾರ್ ಆ್ಯಂಡ್ ಟೀಮ್ ಕಾರಣ. ನಂಗೆ ಅದು ತುಂಬ ಸ್ಪೆಷಲ್.